ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಸಮಸ್ತರ ಮಾನಸದಿ. ಧ್ಯಾಯೇತ್ ಆಜಾನುಬಾಹುಂ ಧೃತ ಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋ ವಸಾನಂ ನವಕಮಲದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತಾ ಮುಖಕಮಲ ಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರ ದೀಪ್ತಂ ದಧತ ಮುರು ಜಟಾಮಂಡಲಂ ರಾಮಚಂದ್ರಂ. ಸರಯೂ ತೀರದಲ್ಲಿ ಸಾಕೇತ ಅಥವಾ ಕೋಸಲ ರಾಜ್ಯದ ಮಧ್ಯದಲ್ಲಿ ಜಗತ್ತಿಗೆ ಶ್ರೇಷ್ಠವೆನಿಸಿದ ಅಯೋಧ್ಯ ನಗರಿಯಲ್ಲಿ ಅದ್ಭುತವಾದ ರಾಜಸಭೆಯ ಮಧ್ಯದಲ್ಲಿ ರತ್ನ ಸಿಂಹಾಸನವನ್ನು ಏರಿ ಕಂಗೊಳಿಸುವ ಪ್ರಭು ಶ್ರೀರಾಮ, ಆತನ ಎಡಪಕ್ಕದಲ್ಲಿ ಸೀತಾದೇವಿ, ಹಿಂದೆ ಲಕ್ಷ್ಮಣ ಛತ್ರವನ್ನು ಹಿಡಿದಿದ್ದಾನೆ, ಶ್ವೇತಛತ್ರವನ್ನು ಹಿಡಿದಿದ್ದಾನೆ ಆತ. ಎರಡೂ ಪಕ್ಕದಲ್ಲಿ ಭರತ ಶತ್ರುಘ್ನರು, ಅವರಿಬ್ಬರು ಕೂಡ ಚಾಮರವನ್ನು ರಾಜಾದಿರಾಜ ಶ್ರೀರಾಮಚಂದ್ರನಿಗೆ ಬೀಸ್ತಾ ಇದ್ದಾರೆ. ನಾಲ್ಕು ಮೂಲೆಗಳಲ್ಲಿ ಸುಗ್ರೀವ, ವಿಭೀಷಣ, ಅಂಗದ ಮತ್ತು ಜಾಂಬವಂತ, ನಾಲ್ಕು ಮೂಲೆಗಳಲ್ಲಿ ನಾಲ್ವರು ಶ್ರೇಷ್ಠ ಭಕ್ತರು, ಮತ್ತದಲ್ಲದೆ ವಸಿಷ್ಠರು, ವಾಮದೇವರು, ಕಾತ್ಯಾಯನರು, ಜಾಬಾಲಿಗಳು ಮೊದಲಾಗಿರ್ತಕ್ಕಂಥ ಅನೇಕ ಮಹರ್ಷಿಗಳು, ಸುಮಂತ್ರನೇ ಮೊದಲಾಗಿರ್ತಕ್ಕಂಥ ಮಂತ್ರಿಗಳು, ಪ್ರಜೆಗಳು, ಇವರೆಲ್ಲರ ಮಧ್ಯದಲ್ಲಿ ಶೋಭಿಸ್ತಕ್ಕಂಥ ದಿವ್ಯ ರಾಮಮೂರ್ತಿ, ಮಧ್ಯೆ ನೀಲ ಸರೋಜು ಗೋಮದ ರುಚಿ. ಇವರೆಲ್ಲರ ಮಧ್ಯದಲ್ಲಿ ರಾಮ ಅವನು ಶೋಭಿಸ್ತಾ ಇದ್ದಿದ್ದು ನೀಲಕಮಲದ ಕಾಂತಿಯಲ್ಲಿ. ಅವನ ಮೈಬಣ್ಣ ನೀಲಕಮಲದ ಮೈಬಣ್ಣ. ಹಾಗೆ ಶೋಭಿಸುವ ರಾಮ ನಮ್ಮ ನಿಮ್ಮೆಲ್ಲರನ್ನು ಕೂಡ ಪರೆಯಲಿ. ಇಲ್ಲಿ ಇಂದು ಈ ಒಂದು ನೂತನವಾಗಿ ನಿರ್ಮಿತಗೊಂಡಿರತಕ್ಕಂಥ ಶ್ರೀರಾಮ ಮಂದಿರದ ಗರ್ಭಗೃಹದಲ್ಲಿ ಅವನ ಅಮರ ಚಿತ್ರ ಇದೆ. ಅಮರ ಚಿತ್ರ ಅಂದರೆ ಏನು? ಸಾವಿಲ್ಲದ ಚಿತ್ರ ಅಂತ, ನಾಶವಿಲ್ಲದೆ ಇರತಕ್ಕಂಥ ರಜತಮಯವಾದ ಚಿತ್ರದಲ್ಲಿ ಇದೇ ಚಿತ್ರ ಚಿತ್ರಿತವಾಗಿದೆ. ಪಟ್ಟವೇರಿದ ರಾಮ, ಸೀತೆ, ಹಿಂದೆ ಲಕ್ಷ್ಮಣ, ಅತ್ತ ಇತ್ತ ಭರತ ಶತ್ರುಘ್ನರು, ಕಾಲಬುಡದಲ್ಲಿ ಹನುಮಂತ, ಬಹಳ ಮುಖ್ಯವಾಗಿರುವಂಥದ್ದು ಇದು, ಕಾಲಬುಡದಲ್ಲಿ ಹನುಮಂತ. ಹಾಗೆ ನೀವೆಲ್ಲರೂ ಕೂಡ, ನಮ್ಮೆಲ್ಲರ ಜಾಗ ಯಾವುದು ಅಂದರೆ ಅದೇ ಹನುಮಂತನ ಸ್ಥಾನ ಯಾವುದೋ ಆ ಸ್ಥಾನಕ್ಕಿಂತ ದೊಡ್ಡ ಸ್ಥಾನ ಬೇರೆ ಯಾವುದೂ ಇಲ್ಲ. ನಾವೇನು ರಾಮನ ಪಕ್ಕದಲ್ಲಿ ರಾಮನ ಸಮಾನವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಆ ಕಡೆ ಈ ಕಡೆ ನಿಂತ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆದರೆ ಏನು ಸಾಧ್ಯ ಇದೆ ಅಂದರೆ, ಕಾಲಬುಡದಲ್ಲಿ ಕುಳಿತ ಹನುಮಂತ ಇದ್ದಾನಲ್ವ, ಅವನ ಹಿಂದೆ ನಾವೆಲ್ಲರೂ ಕೂಡ ಕೂತ್ಕೊಂಡಿರ್ಲಿಕ್ಕೆ ನಮಗೆ ಅವಕಾಶ ಇದೆ, ಸ್ಥಾನ ಇದೆ. ಅಂಥ ಒಂದು ಅದ್ಭುತವಾದ ರಾಮನ ಪ್ರತಿಷ್ಠಾಪನೆ ಇಲ್ಲಿ ಇಂದು ನೆರವೇರಿದೆ. ಈ ಚಿತ್ರ ಯಾವುದನ್ನು ನೆನಪಿಸ್ತಕ್ಕಂಥ ಚಿತ್ರ ಅಂದರೆ, ಎಂದು ಈ ಸಂದರ್ಭ ನಡೀತೋ ಅಂದರೆ ಪಟ್ಟವನ್ನೇರಿ ರಾಮ ಎಂದು ಈ ಎಲ್ಲ ಪರಿವಾರದಿಂದ ಕೂಡಿ ಕಂಗೊಳಿಸಿದನೋ ಅಂದಿನಿಂದಲೇ ರಾಮರಾಜ್ಯ ಪ್ರಾರಂಭ ಆಗಿದೆ. ಆ ಚಿತ್ರಕ್ಕೆ ವಿಶೇಷ ಅರ್ಥ ಏನಂದರೆ, ಅದು ರಾಮರಾಜ್ಯದ ಚಿತ್ರ. ಅದು ಪಟ್ಟಾಭಿಷೇಕ, ರಾಮದೇವರ ಪಟ್ಟಾಭಿಷೇಕ ಅಂದರೆ ಅಲ್ಲಿಂದ ರಾಮನ ಶಕೆ ಆರಂಭ, ರಾಮರಾಜ್ಯದ ಆರಂಭ. ನಾವು ಹಾರೈಸೋದೇನೆಂದರೆ,
ನೀವು ಈ ನಾಗರಬಲ್ಲೆ ಪರಿಸರದಲ್ಲಿರ್ತಕ್ಕಂಥ ಜನತಾ ಕಾಲೋನಿಯ ಎಲ್ಲ ಮೀನುಗಾರರು, ಭಜಕರು, ನಿಮ್ಮ ಜೀವನದಲ್ಲಿ ಇಂದಿನಿಂದ ರಾಮರಾಜ್ಯದ ಪ್ರಾರಂಭ ಅಂತ. ಇನ್ನು ಮುಂದೆ ಇದು ರಾಮರಾಜ್ಯ, ಯಾಕೆಂದರೆ ರಾಮನ ಸಪರಿವಾರ ಶ್ರೀರಾಮನ ಪ್ರತಿಷ್ಠಾಪನೆ ಇಲ್ಲಿ ನೆರವೇರಿದೆ. ನಾವು ಇತ್ತೀಚೆಗೆ ಇಲ್ಲಿ ಅನೇಕ ಶ್ರೀರಾಮ ಮಂದಿರಗಳಿಗೆ ನಾವು ತೆರಳಿದ್ದುಂಟು, ಭಕ್ತರಿಗೆಲ್ಲ ಆಶೀರ್ವಾದ ಮಾಡಿದ್ದುಂಟು. ನಾವು ಲೆಕ್ಕ ಹಾಕಿರಲಿಲ್ಲ, ನಮ್ಮ ದೇವಿದಾಸನಿಗೆ ಲೆಕ್ಕ ಇದೆ ಅದೆಷ್ಟು ಅಂತ, ನಾವು ಲೆಕ್ಕ ಹಾಕಿದ್ದಿಲ್ಲ. ಲೆಕ್ಕ ಹಾಕಿ ದೇವಿದಾಸ ನಮಗೆ ಇತ್ತೀಚೆಗೆ ಹೇಳಿದ್ದೇನೆಂದರೆ, ಇದು 13ನೇ ರಾಮ ಮಂದಿರ ಅಂತ. ನಾವು ಭೇಟಿ ಕೊಟ್ಟು ರಾಮಚಂದ್ರಾಪುರ ಮಠದ ಪ್ರಾತಿನಿಧ್ಯ ಇರ್ತಕ್ಕಂಥ, ಮಾರ್ಗದರ್ಶನ ಇರ್ತಕ್ಕಂಥ ರಾಮ ಮಂದಿರಗಳ ಪೈಕಿಯಲ್ಲಿ ಇದು 13ನೇದ್ದು ಅಂತ. ಆ 13 ಅಂದ್ರೆ ಏನು ಅಂತ ದೇವಿದಾಸನಿಗೆ ನಮ್ಮ ಮುಂದೆ ನಿವೇದನೆ ಮಾಡಿ ಹೋದ. ನಿಮಗೆಲ್ಲ ಗೊತ್ತಿದೆ 13 ರಾಮದೇವರಿಗೆ ಎಷ್ಟು ಮುಖ್ಯ ಅಂತ. ರಾಮದೇವರ ಅತ್ಯಂತ ಮುಖ್ಯವಾದ ಮಂತ್ರ ಯಾವುದು ಅಂದರೆ ರಾಮ ತಾರಕ ನಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲರೂ ಹೇಳಬಹುದಾದ ಮಂತ್ರ, ಎಲ್ಲರೂ ಜಪಿಸ್ಬೋದು. ಎಷ್ಟೋ ಮಂತ್ರಗಳಿಗೆ ತುಂಬ ಮಡಿಬೇಕು, ನಿಯಮ ಬೇಕು, ಹಾಗೆಲ್ಲ ಇರ್ತದೆ. ಇದು ಹಾಗಲ್ಲ, ನೀವು ಅರ್ಧ ರಾತ್ರಿಯಲ್ಲಿ ಯಾರು ಕೂಡ ನೀವು ಇದನ್ನು ಉಚ್ಚಾರ ಮಾಡ್ಬೋದು ಅಂತ, ಅಂಥದ್ದು ಅಂತ. ನಿಮಗೆ ಸ್ನಾನ ಆಗಿದೆಯೋ ಆಗಿಲ್ವೋ ಅಂತ ಮನಸ್ಸಲ್ಲೇ ನೆನೆಸ್ಬೋದು ಈ ಮಂತ್ರವನ್ನು. ಅಂಥ ಮಂತ್ರ ಇದು. ಮಂತ್ರಗಳಲ್ಲೇ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಮಂತ್ರಕ್ಕಿಂತ ಮತ್ತೊಂದು ಮಂತ್ರ ಇಲ್ಲ ಅಂತ. ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದು. ಈ ಮಂತ್ರದ ಅಕ್ಷರ ಸಂಖ್ಯೆ 13 ಅಂತ. ಲೆಕ್ಕ ಹಾಕಿ ಗೊತ್ತಾಗ್ತದೆ ನಮಗೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ 13 ಇಲ್ಲಿಗೆ ಬಂತದು ಅಂತ. ಸರಿಯಾಗಿ ನಮ್ಮ ನಾಗರಬಲ್ಲೆ ಭಜನಾ ಮಂದಿರಕ್ಕೆ 13 ಬಂತು ಅಂತ. ಅದು ದೇವರು ಕೂಡಿಸಿಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ರಾಮದೇವರದ್ದು ಮಂತ್ರಗಳು ಅನೇಕ ಇದೆ, ಅನೇಕ ಮಂತ್ರಗಳಿದೆ. ಆದರೆ ಈ ಮಂತ್ರದಂಥ ಮಂತ್ರ ಬೇರೆ ಇನ್ನೊಂದಿಲ್ಲ. ಈ ಮಂತ್ರ ಎಲ್ಲರೂ ಭಜಿಸ್ಬೋದು, ಎಲ್ಲರೂ ಜಪಿಸ್ಬೋದು, ಎಲ್ಲರೂ ಪಠಿಸ್ಬೋದು ಅಂಥ ಅತ್ಯದ್ಭುತವಾಗಿರ್ತಕ್ಕಂಥ ರಾಮ ಮಂತ್ರ. ಆ ಮಂತ್ರದ ಮಹತ್ವವನ್ನು ಹೇಳ್ತಾರೆ ದಾಸರ ಪದದಲ್ಲಿ. ನೀವು ಅದನ್ನು ಕೇಳಿರ್ಬೋದು. ರಾ ಎನ್ನುವಾಗ ಬಾಯಿ ತೆರೆದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಮನೆಗೆ ಹೋದ್ಮೇಲೆ ನೋಡಿ, ಪ್ರಯೋಗ ಮಾಡಿ. ಬಾಯಿ ತೆರೆಯದೆ ರಾ ಅಂತ ಹೇಳಲಿಕ್ಕೆ ಸಾಧ್ಯವ ಅಂತ. ಬಾಯಿ ಮುಚ್ಚದೆ ಮಾ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮಾ ಹೇಳಿ ನೋಡೋಣ, ಬಾಯಿ ಮುಚ್ಚದೆ ಹೇಳಿ ನೋಡೋಣ, ತುಟಿ ಕೂಡಿಸದೆ ಮಾ ಅಂತ ಹೇಳಿ ನೋಡೋಣ, ಸಾಧ್ಯವೇ ಇಲ್ಲ ಅಂತ. 2 ಅಕ್ಷರದಲ್ಲಿ ರಾ ಎನ್ನುವಾಗ ನಾವು ಬಾಯಿ ತೆರೀಲೇಬೇಕು, ಮಾ ಎನ್ನುವಾಗ ಬಾಯಿ ಮುಚ್ಚಲೇಬೇಕು ಅಂತ. ಅದೇನು, ಅದ್ಯಾಕೆ ಹಾಗಿದೆ? ಬೇರೆ ಮಂತ್ರಗಳು ಹೀಗಿಲ್ವಲ್ಲ, ಇದ್ಯಾಕೆ ಹೀಗಿದೆ ಅಂದರೆ ಅದಕ್ಕೆ ಪುರಾತನ ಗ್ರಂಥಗಳು ಹೇಳ್ತವೆ, ದಾಸರ ಪದಗಳಲ್ಲಿ ಕೂಡ ಅದರ ಉಲ್ಲೇಖ ಇದೆ. ಅದೇನೆಂದರೆ ರಾ ಎನ್ನುವಾಗ ಬಾಯಿ ತೆರೆಯುವಾಗ ಮಾಡಿದ ಪಾಪವೆಲ್ಲ ಬಾಯಿಂದ ಹೊರಗೆ ಹೋಗ್ತದೆ. ಮಾ ಎನ್ನುವಾಗ ಬಾಯಿ ಮುಚ್ಚಿದಲ್ವಾ, ಮತ್ತೆ ಬರಲಿಕ್ಕೆ ಅವಕಾಶ ಇಲ್ಲ ಅಂತ. ಕೆಲವು ಸಾರಿ ನಾವು ಬಿಟ್ಟರು ಕೂಡ ಅದು ನಮ್ಮನ್ನು ಬಿಡೋದಿಲ್ಲ ಅಲ್ವಾ. ಬಿಟ್ಟನೆಂದರೂ ಬಿಡದಿ ಮಾಯೆ ಅಂತ ಹೇಳ್ತಾರೆ, ನೀವು ಕೇಳಿರ್ಬೋದು ಅಂತ. ಒಂದು ಗುರುಗಳು ಶಿಷ್ಯರ ಕಥೆಯನ್ನು ಹೇಳ್ತಾರೆ. ಹೊಳೆಯಲ್ಲಿ ಕಂಬಳಿ ತೇಲಿ ಹೋಗ್ತಾ ಇತ್ತಂತೆ. ಗುರುಗಳು ಶಿಷ್ಯನಿಗೆ ಹೇಳಿದ್ರಂತೆ, ಕಂಬಳಿ ತೊಗೊಂಡು ಬಾ, ತೇಲಿ ಹೋಗ್ತಾ ಇದ್ದ ಕಂಬಳಿ ಅಂತ. ಶಿಷ್ಯ ಹೋಗಿ ಕಂಬಳಿ ತರ್ಲಿಕ್ಕೆ ಹೋದನ್ನು ಎಷ್ಟೊತ್ತಾದ್ರೂ ಬರ್ತಾ ಇಲ್ಲ, ಕಂಬಳಿ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ ಅಂತ. ಗುರುಗಳು ಹೇಳಿದ್ರಂತೆ, ತಗೊಂಡು ಬಾರೋ ಅಂತ. ಆಗ್ತಾ ಇಲ್ಲ ಅಂತ. ಹೋಗ್ಲಿ, ಬಿಟ್ಟು ಬಂದ್ಬಿಡು, ಕಂಬಳಿ ಬೇಡ ಅಂತ. ಅದಕ್ಕೆ ಅವನು ಹೇಳಿದಂತೆ ಶಿಷ್ಯ, ನಾನು ಬಿಟ್ಟೆ ಕಂಬಳಿಯನ್ನು, ಅದು ಕಂಬಳಿಯಿಂದ ನಾನು ಬಿಡ್ತಾ ಇಲ್ಲ ಅಂತ. ಅದು ಕಂಬಳಿ ಆಗಿರಲಿಲ್ಲ, ಅದೊಂದು ಕರಡಿ ಆಗಿರ್ತದೆ. ನಿಜವಾಗಿ ಕಂಬಳಿ ಅಲ್ಲ, ಕರಡಿ. ಅದು ಕರಡಿ ಹೇಗೆ ಹಿಡ್ಕೊಳ್ತದೆ ಗೊತ್ತಿದೆ ನಮಗೆ ಅಲ್ವಾ, ಮೇಲ್ನೋಟಕ್ಕೆ ಕಂಬಳಿ ಅಂತ ಅನಿಸುವಂಥದ್ದು. ಹಾಗಾಗಿ ನಾನು ಬಿಟ್ಟೆ, ಆದರೆ ಅದು ಬಿಡೋದಿಲ್ಲ ಅಂತ. ಎಷ್ಟೋ ಪಾಪಗಳು, ಎಷ್ಟೋ ವ್ಯಸನಗಳು, ಎಷ್ಟೋ ದೋಷಗಳು, ಎಷ್ಟೋ ಕೆಟ್ಟ ಸ್ವಭಾವಗಳು ನಾವು ಬಿಟ್ಟಿರ್ತೇವೆ, ಆದರೆ ಅದು ಬಿಡೋದಿಲ್ಲ ನಮ್ಮನ್ನು. ವ್ಯಸನಗಳ ಬಗ್ಗೆ ಅಂತೂ ನಾವು ಹೇಳೋದೇ ಬೇಡ. ದಿನಾ ಸಂಕಲ್ಪ ಮಾಡ್ತಾರೆ ಬಿಡಬೇಕು ಅಂತ, ಆದರೆ ಮತ್ತೆ ವಾಪಸ್ ಬರ್ತದೆ, ಮತ್ತೆ ಪ್ರಾರಂಭ ಆಗ್ತದೆ ಅಲ್ವಾ. ಹಾಗೆಯೇ ಸ್ವಭಾವಗಳು, ಉದಾಹರಣೆಗೆ ಸಿಟ್ಟು ಅಂತ ಅಂದ್ಕೊಳ್ಳಿ. ನಾವು ಬಿಡಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಾ ಇರ್ತೇವೆ, ಸಿಟ್ಟು ಮಾಡಬಾರ್ದು ಅಂತ. ಆದರೆ ಅದು ಬಂದೇ ಬಿಡ್ತದೆ ನೋಡಿ. ನಾವು ಬಿಟ್ಟರು ಕೂಡ ಅದು ಬಿಡೋದಿಲ್ಲ ಅಂತ. ಹೀಗಾಗಿ ಈ ರಾಮ ಮಂತ್ರ ಇರುವಂಥದ್ದು. ರಾ ಎನ್ನುವಾಗ ಎಲ್ಲ ಕೆಡುಕು ಹೊರಗೆ ಹೋಯಿತು, ಮಾ ಎನ್ನುವಾಗ
ಮತ್ತೆ ಬರಲಿಕ್ಕೆ ಅವಕಾಶ ಇಲ್ಲ, ಆ ಕೆಡುಕು ನಮ್ಮನ್ನು ಸೇರಲಿಕ್ಕೆ ಅವಕಾಶ ಇಲ್ಲ ಅಂತ. ಈ ರಾಮ ಎನ್ನುವುದು ಮತ್ತೆ ಮತ್ತೆ ಆವರ್ತನಾಗುವಂಥ ಮಂತ್ರ. ಅದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವಾಗ 3 ಬಾರಿ ಈ ರಾಮ ಆವರ್ತನ ಆಗ್ತಾನೆ ಈ ಈ ಈ ಒಂದು ತಾರಕ ಮಂತ್ರದಲ್ಲಿ. ಹಾಗಾಗಿ ಆ ತಾರಕ ಸಂಖ್ಯೆ ಅಂತಲೇ ಹೇಳ್ತಾರೆ. ಈ 13 ಸಂಖ್ಯೆಗೆ ತಾರಕ ಸಂಖ್ಯೆ ಅಂತಲೇ ಹೇಳೋದು ಕೂಡ ಉಂಟು ದ್ವಾಡಕಿಯಲ್ಲಿ. ಯಾಕೆಂದರೆ ತಾರಕ ನಾಮ ಇದೆಯಲ್ಲ, ರಾಮ ತಾರಕ ನಾಮ, ಅದರ ಸಂಖ್ಯೆ ಇದು ಅಂತ. ಹಾಗಾಗಿ ಅದಕ್ಕೆ ಸರಿಯಾಗಿ ಈ 13 ಇಲ್ಲಿಗೆ ಕೂಡಿ ಬಂದಿದೆ. ತುಂಬ ಒಂದು ವಿಶೇಷ ಎಂಬುದಾಗಿ ನಾವು ಭಾವಿಸ್ತೇವೆ. ಮತ್ತು ಇಲ್ಲಿ ಒಂದು ವಿಶೇಷ ಏನಂದರೆ, ಮೊದಲಾಗಿ ನಾಗ ಸಾನ್ನಿಧ್ಯ, ಆಮೇಲೆ ರಾಮದೇವರು. ಇವರಿಗೆ ನಾವು ಹೋದ ಎಲ್ಲ ರಾಮ ಮಂದಿರಗಳು ರಾಮನ ಸಾನ್ನಿಧ್ಯ ಮಾತ್ರ ಇರ್ತಕ್ಕಂಥದ್ದು ಮುಖ್ಯವಾಗಿ. ಈ ಸ್ಥಾನದ ವಿಶೇಷ ಏನಂದರೆ ಇಲ್ಲಿ ನಾಗದೇವರ ಸಾನ್ನಿಧ್ಯ ಇದೆ. ಹಾಗಾಗಿ ಇದಕ್ಕೆ ನಾಗರ ಬಲ್ಲೆ ಎಂಬುದಾಗಿ ಹೆಸರು. ಇದಕ್ಕೆ ಅಭಿಧಾನ ಬಲ್ಲೆ ಅಂದರೆ ಮರ ಗಿಡ ಸ್ವಲ್ಪ ಕಡಿಮೆ ಇದೆ ಈಗ, ನೇರಳೆ ಮರ ಮಾತ್ರ ಉಳಿದಿದೆ ಈಗ. ಹೆಸರು ಬರುವಾಗ ಇದ್ದಿರಬೇಕು, ಹಾಗಿದ್ದೇ ಅದು, ಆ ಹೆಸರು ಬಂದಿರಬೇಕು. ಅದು ನಾಗ ಸಾನ್ನಿಧ್ಯ ಪೂರ್ವದಲ್ಲಿ ಚಿತ್ರಕೂಟ ಇದೆ ಅಲ್ಲಿ, ಅದರ ನಂತರ ರಾಮನ ಸಾನ್ನಿಧ್ಯ ಅಂತ. ಏನು ನಾಗದೇವರಿಗೂ ರಾಮನಿಗೂ ಸಂಬಂಧ ಏನು? ಈ ಭಾಗದಲ್ಲೆಲ್ಲ ನಾಗಯಕ್ಷಿ ಅದೆಲ್ಲ ಕೇಳ್ತೇವೆ ನಾವು, ಆದರೆ ನಾಗರಾಮ ಅಂತ ಕೇಳಿದ್ದೀರ ನೀವು ಎಲ್ಲಿಯಾದರೂ? ಮತ್ತು ನಾಗದೇವರಿಗೂ ರಾಮದೇವರಿಗೂ ಏನು ಸಂಬಂಧ ಇದೆಯಾ? ಸಂಬಂಧ ಅಂತಂದರೆ ಸಂಬಂಧ ಎಷ್ಟರ ಮಟ್ಟಿಗಿದೆ ಅಂದರೆ, ಅದಿಲ್ಲದಿದ್ದರೆ ರಾಮ ನಿದ್ದೆ ಮಾಡೋದಿಲ್ವಂತೆ. ರಾಮಾಯಣ, ವಾಲ್ಮೀಕಿ ರಾಮಾಯಣದ ಉಲ್ಲೇಖ, ನಚ ತೇನ ವಿನಾ ನಿದ್ರಾಂ ಲಭತೆ ಪುರುಷೋತ್ತಮ. ನಚ ತೇನ ವಿನ, ಅವನು ಇಲ್ಲದಿದ್ದರೆ ರಾಮ ನಿದ್ದೆಯನ್ನು ಕೂಡ ಮಾಡೋದಿಲ್ಲ. ಯಾರು ಇಲ್ಲದೆ ಇದ್ರೆ? ಲಕ್ಷ್ಮಣ ಇಲ್ಲದೆ ಇದ್ರೆ. ನಚ ತೇನ ವಿನ ನಿದ್ರಾಂ ಲಭತೆ ಪುರುಷೋತ್ತಮ. ಬಾಲ್ಯದ ಕಥೆ, ರಾಮ ಲಕ್ಷ್ಮಣ ಚಿಕ್ಕವರಿದ್ದಾಗನ ಕಥೆ ಇದು. ಹಾಗಾಗಿ ರಾಮ ಮಲಗಬೇಕು, ಬಾಲಕ ರಾಮ ಮಲಗಬೇಕು ಅಂದರೆ ಪಕ್ಕದಲ್ಲಿ ಲಕ್ಷ್ಮಣ ಇದ್ರೆ ಮಾತ್ರ ಮಲಗುವಂಥದ್ದು. ಊಟ ಮಾಡಬೇಕು ಅಂದರೆ ನಹಿ ತೇನ ವಿನ ಅಂತ, ಅವನ ಹೊರತಾಗಿ ಮೃಷ್ಟ ಮನ್ನ ಉಪಾಶ್ನಾತಿ. ಮೃಷ್ಟಾನ್ನವನ್ನು ಕೊಟ್ಟರು, ತುಂಬ ರುಚಿ ರುಚಿಯಾದ ಅಡುಗೆಯನ್ನು, ಆಹಾರವನ್ನು, ಇಷ್ಟವಾದ್ದನ್ನು ಕೊಟ್ಟರು ಕೂಡ ಲಕ್ಷ್ಮಣ ಇಲ್ಲದೆ ಅವನು ಅದನ್ನು ಸೇವನೆ ಮಾಡ್ತಿರ್ಲಿಲ್ವಂತೆ. ಹಾಗಾಗಿ ಅವನಿಲ್ಲದೆ ಊಟವೂ ಇಲ್ಲ, ಅವನಿಲ್ಲದೆ ನಿದ್ದೆಯೂ ಇಲ್ಲ. ಲಕ್ಷ್ಮಣ ಇಲ್ಲದೆ. ಲಕ್ಷ್ಮಣ ಯಾರು? ರಾಮದೇವರು ಶ್ರೀಮನ್ನಾರಾಯಣ ದೇವರ ಅವತಾರ. ಲಕ್ಷ್ಮಣ ಯಾರ ಅವತಾರ ಅಂದರೆ ಶೇಷನ ಅವತಾರ ಲಕ್ಷ್ಮಣ. ಅಂದರೆ ನಾಗರಾಜನ ಅವತಾರ. ಒಂದು ಮಹಾನಾಗ. ಶೇಷ ಅಂದರೆ ಏನು? ಎಲ್ಲ ನಾಗರಿಗಳಿಗಿಂತ ದೊಡ್ಡ ನಾಗ ಅದು. ಈ ವಾಸುಕಿ, ತಕ್ಷಕ ಅಥವಾ ಶಂಖ, ಕರ್ಕೋಟಕ, ಎಷ್ಟೋ ಅನೇಕ ಮಹಾನಾಗಗಳ ಬಗ್ಗೆ ನಾವು ಕೇಳ್ತೇವೆ. ಈ ಎಲ್ಲ ಮಹಾನಾಗರ ಅಣ್ಣ ಯಾರು? ಎಲ್ಲರಿಗಿಂತ ದೊಡ್ಡವರು ಯಾರು ಅಂದರೆ ಆದಿಶೇಷ. ಹೆಸರೇ ಆದಿಶೇಷ ಅಂತ ಯಾಕೆ ಬಂದಿದ್ದು ಅಂದರೆ, ಈ ನಾಗರುಗಳ ಪೈಕಿಯಲ್ಲಿ ಎಲ್ಲರಿಗಿಂತ ಹಿರಿಯವನು. ಸರ್ಪಗಳು ವಿಷವನ್ನು ಇಟ್ಕೊಂಡಿರ್ತವೆ, ವಿಷಸರ್ಪ ಅಂತ ನಾವು ಕರಿತೇವೆ ಅಲ್ವಾ? ಇದೊಂದು ಮಾತ್ರ ಅಮೃತ ಸರ್ಪ. ಶೇಷನಾಗ ಹೇಗೆ ಅಂದರೆ, ಅವನಿರೋದೆಲ್ಲಿ? ಶೇಷನಾಗನ ಸಾನ್ನಿಧ್ಯ ಇರೋದೆಲ್ಲಿ ಅಂದರೆ ಅಮೃತದ ಸಮುದ್ರದಲ್ಲಿ, ಅಮೃತ ಸಾಗರದ ಮಧ್ಯದಲ್ಲಿ. ಶ್ರೀಮನ್ನಾರಾಯಣನಿಗೆ ಹಾಸಿಗೆಯಾಗ ಇದ್ದಾಗ ಅವನು ವಿಷ ಆಗಲಿಕ್ಕೆ ಸಾಧ್ಯವ ಅಂತ ಇದ್ದಿದ್ರೂ ಆ ಅಮೃತದ ಸಮುದ್ರದ ಮಧ್ಯದಲ್ಲಿದ್ದಾಗ ಹೋಗ್ಬಿಡ್ಬೇಕು, ಅದು ಅಮೃತವೇ ಉಳಿಬೇಕು. ಅವನಲ್ಲಿ ಇಲ್ಲವೇ ಇಲ್ಲ. ಶೇಷನ ವಿಶೇಷ ಏನು ಅಂದರೆ, ಶೇಷನ ವಿಶೇಷ ಏನು ಅಂದರೆ ಅವನು ರಾಜ್ಯವನ್ನೇ ಬಯಸ್ತಿಲ್ವಂತೆ. ನಾಗಾಧಿಪತಿ ಅವನು. ನಿಜವಾಗಿ ನನಗೆ ನಾಗರಾಜ್ಯವೇ ಬೇಡ ಅಂತ. ಇವರ ಸ್ವಭಾವ ಸರಿ ಇಲ್ಲ. ಇವ್ರನ್ನ ಕಚ್ಚೋದು ಮಾಡೋದನ್ನು ಮಾಡ್ತಾರೆ. ನನಗೆ ಬೇಡ ಇದು. ಆರಂಭದಲ್ಲೇ ವೈರಾಗ್ಯವನ್ನು ಹೊಂದಿದವನು, ಅಂಥವನವನು. ಹಾಗಾಗಿ ಅಂತಹ ಆದಿಶೇಷನ ಅವತಾರ ಲಕ್ಷ್ಮಣ. ಆ ಲಕ್ಷ್ಮಣನ ಹೊರತು ರಾಮ ನಿದ್ದೆಯನ್ನು ಕೂಡ ಮಾಡೋದಿಲ್ಲ, ಊಟವನ್ನು ಮಾಡೋದಿಲ್ಲ ಎನ್ನುವಾಗ ಆ ನಾಗ ಸಂಬಂಧ ನಮಗಲ್ಲಿ ಗೊತ್ತಾಗುವಂಥದ್ದು. ನಾವು ನಿತ್ಯವೂ ರಾಮದೇವರ ಪೂಜೆ ಮಾಡುವವರು, ಪ್ರತಿನಿತ್ಯವೂ ಕೂಡ ಶಂಕರಾಚಾರ್ಯರ ಕಾಲದಿಂದಲೂ ರಾಮದೇವರ ಪೂಜೆಯನ್ನೇ 2 ಸಮಯ ಮಾಡ್ತಾ ಬಂದವರು. ಅಲ್ಲಿ ರಾಮದೇವರು ಪಕ್ಕದಲ್ಲಿ ಸೀತೆ, ಇನ್ನೊಂದು ಪಕ್ಕದಲ್ಲಿ ಲಕ್ಷ್ಮಣ, ಆಂಜನೇಯ ಎಲ್ಲ ಇದೆ. ಅಲ್ಲಿ ಲಕ್ಷ್ಮಣನ ವಿಗ್ರಹ ಹೇಗಿದೆ ಅಂದರೆ, ವಿಗ್ರಹ ಮನುಷ್ಯಾಕಾರದಲ್ಲೇ ಇದೆ, ಸರ್ಪಾಕಾರದಲ್ಲಿ ಇಲ್ಲ ವಿಗ್ರಹ. ಅದಕ್ಕೇನು ಹೆಡೆ ಇಲ್ಲ, ನಾಲಿಗೆ ಇಲ್ಲ, ಏನಿಲ್ಲ.
ಮನುಷ್ಯರ ಹಾಗೆ ಇರುವಂಥದ್ದು. ಆದರೆ ಇರುವ ಭಂಗಿ, ನಿಂತ ಭಂಗಿ ಇದೆಯಲ್ಲ, ಅದು ಸರ್ಪವನ್ನು ನೆನಪಿಸುವಂಥದ್ದು. ಒಂದು ಪಾದ ಹೀಗೆ ಇದ್ರೆ ಒಂದು ಪಾದ ಹೀಗೆ, ಮೊಣಕಾಲು ಈ ಕಡೆ ಬಗ್ಗಿದ್ರೆ ಸೊಂಟ ಈ ಕಡೆ ಬಗ್ಗಿದೆ, ಅಲ್ಲಿ ಎದೆ ಈ ಕಡೆಗಿದೆ, ತಲೆ ರಾಮನ ಕಡೆ ಬಾಗಿದೆ. ಆ ಲಕ್ಷ್ಮಣನ ವಿಗ್ರಹ ಹೇಗಿದೆ ಅಂದರೆ ಹಾಗೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯ ಮನುಷ್ಯರಿಗೆ. ಆ ಭಂಗಿಯಲ್ಲಿ ನಾನು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಪರೂಪದ ಭಂಗಿ ಅದು. ಹಾಗೆ ಯಾಕಿದೆ ಅಂದರೆ ಸರ್ಪ ಇರುವುದು ಹಾಗೆ ಅಂತ, ಹೀಗೆ ಹೀಗೆ ಮತ್ತೆ ಹೀಗೆ ಮತ್ತೆ ಹೀಗೆ ಆಗ್ತಾನೆ ಸರ್ಪ ಇರುವಂಥದ್ದು. ಹಾಗಾಗಿ ಸರ್ಪಾಕೃತಿಯನ್ನು ನೆನಪಿಸ್ತಕ್ಕಂಥ ಒಂದು ಭಂಗಿಯಲ್ಲಿ ಆ ಲಕ್ಷ್ಮಣ ಇರತಕ್ಕಂಥದ್ದು. ಹಾಗಾಗಿ ಅವನು ಸರ್ಪರೂಪಿ ಲಕ್ಷ್ಮಣ. ಕೊಟ್ಟ ಕೊನೆಯಲ್ಲಿ ಲಕ್ಷ್ಮಣನ ಅವತಾರ ಪರಿವಸಾನ ಆಗುವಾಗ ಲಕ್ಷ್ಮಣ ಏನಾಗಿದ್ದು ಅಂದರೆ, ಸರಿಯೂ ನದಿಯ ತೀರಕ್ಕೆ ಹೋಗಿ ಆತ ಯೋಗ ಧಾರಣೆಯನ್ನು ಮಾಡ್ತಾನೆ. ಅಂದರೆ ಎಲ್ಲ ರಂಧ್ರಗಳನ್ನು ನಿರೋಧ ಮಾಡ್ತಾನೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ ಎಲ್ಲ ಸಮಸ್ತ ನವರಂಧ್ರಗಳನ್ನು ಕೂಡ ನಿರೋಧ ಮಾಡಿ, ಶ್ವಾಸ ನಿರೋಧವನ್ನು ಮಾಡಿ ಆತ ಸರ್ಪಾಕಾರನಾಗಿ ತನ್ನ ವೈಕುಂಠದ ಕಡೆಗೆ ಸಾಗಿ ಹೋದ, ಆದಿಶೇಷನಾಗಿ ಸಾಗಿ ಹೋದ. ಅವನ ಶರೀರ ಸಿಗಲಿಲ್ಲ, ರಾಮನ ಶರೀರವೂ ಕೂಡ ಸಿಗಲಿಲ್ಲ. ಯಾಕೆಂದರೆ ಹಾಗೆ ಶರೀರ ಬಿಟ್ಟು ರಾಮ ಹೋಗಿದ್ದಲ್ಲ ಅಂತ. ಸರಿಯು ನದಿಯ ಸ್ಪರ್ಶವನ್ನು ಮಾಡಿ ವಿಷ್ಣುವಾಗಿ ಹೇಳ್ತಾನೆ ಅವನು, ಶರೀರ ಬಿಟ್ಟು ಹೋಗಿದ್ದಿಲ್ಲ ರಾಮ ಅಂತ. ಲಕ್ಷ್ಮಣ ಕೂಡ ಹಾಗೆ ಆದಿಶೇಷನಾಗಿ ಅವನು ವೈಕುಂಠವನ್ನು ಸೇರ್ತಾನೆ. ಬಲ್ಲವರು ಹೀಗೆ ಹೇಳೋದುಂಟು ಅಂತ, ರಾಮನಿಗಿಂತ ಮೊದಲು ಲಕ್ಷ್ಮಣ ಹೋಗಿದ್ದು. ಯಾಕೆಂದರೆ ದೇವರು ಬರುವ ಮೊದಲು ಪೀಠ ಸಿದ್ಧ ಆಗಿರ್ಬೇಕಲ್ಲ ಅಂತ. ದೇವರ ಹಾಸಿಗೆ ಮೊದಲು ಸಿದ್ಧ ಆಗಬೇಕು, ದೇವರ ಪೀಠ ಮೊದಲು ಸಿದ್ಧ ಆಗಬೇಕು. ಹಾಗೆ ಲಕ್ಷ್ಮಣ ಮೊದಲು ಹೋಗಿದ್ದು. ಅದ್ರ ಹಿಂದಿನಿಂದ ರಾಮ, ಲಕ್ಷ್ಮಣ ಹೊರಟ ಮೇಲೆ ರಾಮ ಉಳಿಲಿಲ್ಲ. ಸೀತೆ ಭೂಪ್ರವೇಶ ಆದ ಮೇಲೂ ಕೂಡ ರಾಮ ಎಷ್ಟೋ ಕಾಲ ಇದ್ದಾನೆ ಈ ಭೂಮಿಯಲ್ಲಿ. ಸೀತೆಯ ಅವತಾರ ಪರಿವಸನ ಆದ ಮತ್ತೆಯೂ ಕೂಡ ಎಷ್ಟೋ ಕಾಲ ರಾಮ ಈ ಭೂಮಿಯಲ್ಲಿ ಇದ್ದಾನೆ. ರಾಮರಾಜ್ಯ ನಡೆದಿತ್ತು. ಆದರೆ ಯಾವಾಗ ಲಕ್ಷ್ಮಣನ ಅವಸಾನ ಆಯಿತೋ ರಾಮ ಉಳಿಲಿಲ್ಲ ಈ ಭೂಮಿಯಲ್ಲಿ, ಹೊರಟೇ ಬಿಟ್ಟ ಅಂತ. ಅದು ಆ ಬಾಂಧವ್ಯವನ್ನು ತೋರಿಸ್ತದೆ. ಹಾಗಾಗಿ ಈ ನಾಗರಬಲ್ಲೆ ಕೂಡ ನಮಗೆ ಆದಿಶೇಷನ ನೆನಪನ್ನು ಮಾಡುವಂಥದ್ದು, ಲಕ್ಷ್ಮಣನ ಸ್ಮರಣೆಯನ್ನು ಮಾಡುವಂಥದ್ದು. ರಾಮ ಲಕ್ಷ್ಮಣರ ಬಾಂಧವ್ಯ ಏನಿದೆಯೋ ಅದೇ ರೀತಿಯ ಬಾಂಧವ್ಯ ಇಲ್ಲಿ ರಾಮದೇವರ ಮಂದಿರಕ್ಕೂ ಮತ್ತು ಈ ಒಂದು ನಾಗರ ಬಲ್ಲೆಗೂ ಇರುವಂಥದ್ದು. ತುಂಬ ಹೊಂದುವಂಥದ್ದು ಅಂತ, ಚೆನ್ನಾಗಿ ಹೊಂದುವಂಥದ್ದು ಅಂತ. ಈಗ ನಾಗಯಕ್ಷಿ ಎನ್ನುವಾಗ ನಾಗರು ಎಂಬುದು ಬೇರೆ ವರ್ಗ, ಅದು ಯಕ್ಷರು ಎಂಬುದು ಬೇರೆ ವರ್ಗ. ಅದು ನೀವು ಪುರಾಣ ಅಥವಾ ಪ್ರಾಚೀನ ಗ್ರಂಥಗಳನ್ನು ನೋಡಿದರೆ ಅಲ್ಲೇ ಬೇರೆ ವಿದ್ಯಾಧರರು, ನಾಗರು, ಯಕ್ಷರು, ಅಪ್ಸರೆಯರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲ ಬೇರೆ ಬೇರೆ ವರ್ಗ. ಅದು ಸೇರಿ ನಾಗಯಕ್ಷಿ ಆಗ್ಬೋದು ಅಂತ. ಆದರೆ ಇದು ಮತ್ತು ಬಹಳ ಹತ್ತಿರದ್ದಿದು, ತುಂಬ ಹತ್ತಿರದ್ದಿದು. ಹಾಗಾಗಿ ಅಂಥ ಒಂದು ಆದಿಶೇಷ ಮತ್ತು ಶ್ರೀಮನ್ ನಾರಾಯಣರ ನೆನಪು ಮಾಡ್ತಕ್ಕಂಥ ರಾಮ ಮತ್ತು ಈ ಒಂದು ಶ್ರೀರಾಮ ಮಂದಿರ ಮತ್ತು ನಾಗರ ಬಲ್ಲೆಯ ಈ ನಾಗರ ಸಾನ್ನಿಧ್ಯ ತುಂಬ ವಿಶೇಷ ಎಂಬುದಾಗಿ ನಾವು ಭಾವಿಸ್ತೇವೆ. ನೀವು ತುಂಬ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡಿದ್ದೀರಿ. ಇಲ್ಲಿಯೂ ಕೂಡ ಹಾಗೆ ನಿಮ್ಮ ಭಕ್ತಿ ಭಜನೆ ಆಯಿತು, ಭಜನೆ ಚಿತ್ರ ಆಯಿತು, ಚಿತ್ರ ಮಂದಿರ ಆಯಿತು, ದೇವಸ್ಥಾನ ಆಯಿತು. ನೋಡಿ ಒಂದೊಂದು ಹೆಜ್ಜೆ ಹೇಗೆ ಅದು ವಿಸ್ತಾರ ಆಗ್ತಾ ಹೋಗಿದೆ. ಇನ್ನೇನಾಗಲಿಕ್ಕಿದೆ ಮುಂದೆ ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ಹಿಡಿದಾಗಿರ್ತಕ್ಕಂಥದ್ದು ಇನ್ನು ಮುಂದೆ ಇನ್ನೇನಾಗಲಿಕ್ಕಿದೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗಾಗಿ ನಾವು ಮುಂದೆ ಬರುವಾಗ ಇನ್ನೂ ವಿಶೇಷ ಮಾಡಬೇಕು. ನೀವು ತುಂಬ ಚೆಂದವಾಗಿ ಮಾಡಿದ್ದೀರಿ. ನಾವು ಮೊನ್ನೆ ಅಮ್ನವರ ತಪ್ಪಲಲ್ಲಿ ಹೇಳಿದ್ವು ಅಂತ, ಅಮ್ನವರ ತಪ್ಪಲಲ್ಲಿ ತುಂಬ ನಾವು ಅದೇ ಮೊದಲು ನೋಡಿದ್ವಿ, ಚಿತ್ರದ ರೂಪದಲ್ಲಿ ಒಂದು ದೇವಸ್ಥಾನ, ಶಿಲಾಮಯ ದೇವಸ್ಥಾನ ಅಮ್ನವರ ತಪ್ಪಲಲ್ಲಿ. ನಾವು ಅವ್ರಿಗೆ ಅದೇ ಸೂಚನೆ ಕೊಟ್ಟಿದ್ದು, ನೀವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಬದಲು ನೀವು ಚಿತ್ರವನ್ನೇ ಪ್ರತಿಷ್ಠಾಪನೆ ಮಾಡಿ ಎಂಬುದಾಗಿ ನಾವು ಸೂಚನೆ ಕೊಟ್ಟಿದ್ದು. ನಾವೆಲ್ಲಿಯೂ ಹಾಗೆ ನೋಡಿದ್ದಿರಲಿಲ್ಲ, ಮಾವಿನ ತಪ್ಪಲಲ್ಲಿ ನೋಡಿದ್ದು. ಈಗ ಇನ್ನೊಂದು ಸ್ಥಾನಕ್ಕೆ ನಾವು ಇಲ್ಲಿಗೆ ಬಂದಂತೆ ಆಯಿತು. ನೀವು ತುಂಬ ಭಕ್ತಿಯಿಂದ ರಾಮದೇವರ ಭಜನೆಯನ್ನು, ಸೇವೆಯನ್ನು ಮಾಡ್ಕೊಂಡು ಬನ್ನಿ. ನೋಡಿ, ನಿಮ್ಮ ಹಿರಿಯರು ಇದು ಯಾವುದೂ ಇಲ್ಲದೇ ಇದ್ದಾಗಲೂ ತುಂಬ ಭಕ್ತಿಯಿಂದ ಭಜನೆ ಮಾಡಿದ್ದಾರೆ. ಇಂಥ ವೈಭವ ಅವ್ರ ಕಾಲದಲ್ಲಿ ಇತ್ತ. ಇವತ್ತು ಯಾವ ವೈಭವ ಇದೆಯೋ ಆ ವೈಭವ ನಿಮ್ಮ ಹಿರಿಯರ ಕಾಲದಲ್ಲಿ ಇತ್ತ. ಅವರು ತುಂಬ ಭಕ್ತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ವೈಭವ ಬಂದ ಮೇಲೆ ಆ ಭಕ್ತಿಯನ್ನು ಬಿಡಬಾರ್ದು, ಆ ಭಾವನೆಯನ್ನು ನಾವು ಕಡಿಮೆ ಮಾಡ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ. ಹಾಗಾಗಿ ಮಿಗಿಲಾದ ಭಕ್ತಿಯಿಂದ ನೀವು ಭಜನೆಯನ್ನು ಮುಂದುವರಿಸಿ, ಭಕ್ತಿಯನ್ನು ಮುಂದುವರಿಸಿ, ಅದು ಎಲ್ಲವನ್ನೂ ಕೊಡ್ತದೆ. ಇಲ್ಲಿಗೆ ಏನಾಗಬೇಕು, ಎಲ್ಲವನ್ನೂ ಅದೇ ಮಾಡಿಕೊಡ್ತದೆ. ಭಜನೆಯೇ ಮಂತ್ರ ನಿಮಗೆ. ಆ ಮಂತ್ರ ನಿಮಗೆ ಎಲ್ಲವನ್ನೂ ಕೂಡ ಸಾಧನೆ ಮಾಡಿಕೊಡ್ತದೆ. ಹಾಗೆ ಇಲ್ಲಿಗೆ ಮಾತ್ರ ಅಲ್ಲ,
ಈ ದೇವಸ್ಥಾನದ ಮಟ್ಟಿಗೆ ಮಾತ್ರ ಅಲ್ಲ, ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ನಿಮಗೆ ಸಮಯಕ್ಕೆ ಏನಾಗಬೇಕು ಅದೆಲ್ಲವನ್ನು ಕೂಡ ಭಜನೆಯೇ ಮಾಡಿಕೊಡ್ತದೆ. ಹಾಗಾಗಿ ಅದನ್ನು ನೀವು ಮಾಡ್ಕೊಂಡು ಬರಬೇಕು. ಅದೇ ತುಂಬ ಮುಖ್ಯವಾಗಿರುವಂಥದ್ದು, ತುಂಬ ಶ್ರೇಷ್ಠವಾಗಿರುವಂಥದ್ದು. ಕಲಿಯುಗದಲ್ಲಿ ಭಕ್ತಿರೇವ ಗರೀಯಸಿ, ಭಕ್ತಿಯೇ ಶ್ರೇಷ್ಠ, ಭಜನೆಯೇ ಶ್ರೇಷ್ಠ ಎಂಬುದಾಗಿ ಬಲ್ಲವರು ಹೇಳ್ತಾರೆ. ಅಲ್ಲಿ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ನಾರದನಿಗೆ ಹೇಳಿದ ಒಂದು ಮಾತಿದೆ. ಅದೇನೆಂದರೆ, ನೀನೆಲ್ಲಿರ್ತೀಯ ಭಗವಂತ? ನಾರದರು ಕೇಳಿದಾಗ ಭಗವಂತ ಹೇಳಿದಂತೆ, ನಾಹಂ ಸ್ವಾಮಿ ವೈಕುಂಠೆ. ಎಲ್ಲರೂ ನನ್ನನ್ನು ವೈಕುಂಠದಲ್ಲಿ ಇರ್ತಾನಂತ ತಿಳ್ಕೊಂಡಿದ್ದಾರೆ, ನಾನು ವೈಕುಂಠದಲ್ಲಿ ಇಲ್ಲ. ಮತ್ತು ಯೋಗಿಗಳ ಹೃದಯದಲ್ಲಿ ಅಲ್ಲಿಯೂ ಇಲ್ಲ. ನಾ ಯೋಗಿ ಹೃದಯ ತಥ. ಮತ್ತು ಎಲ್ಲಿರ್ತೀಯ ನೀನು ಅಂತಂದರೆ, ಮದ್ಭಕ್ತ ಎತ್ತರ ಗಾಯಂತಿ, ನನ್ನ ಭಕ್ತರು ಎಲ್ಲಿ ನನ್ನನ್ನು ಕುರಿತು ಹಾಡ್ತಾರೋ, ಭಜನೆ ಮಾಡ್ತಾರೋ, ತತ್ರ ತಿಷ್ಠಾಮಿ ನಾರದ, ಅಲ್ಲಿರ್ತೇನೆ ನಾನು. ಎಲ್ಲಿ ನನ್ನ ಭಜನೆ ನಡೀತದೋ, ಎಲ್ಲಿ ಭಕ್ತರು ನನ್ನನ್ನು ಭಜನೆ ಮಾಡ್ತಾರೋ, ನನ್ನ ಭಜನೆ ಮಾಡ್ತಾರೋ, ಅಲ್ಲಿರ್ತೇನೆ ನಾನು ಅಂತ ಯಾರು ಹೇಳಿದ್ದು? ಸಾಕ್ಷಾತ್ ಭಗವಂತ ಹೇಳಿರ್ತಕ್ಕಂಥ ಒಂದು ಮಾತಿದೆ ನೋಡಿ. ಹಾಗಾಗಿ ನೀವು ಬೇರೆ ಏನು ಮಾಡಬೇಕಾಗಿಲ್ಲ. ನೀವು ಆವಾಹನೆ, ಉಪಾಸನೆ, ಅರ್ಚನೆ ಏನು ಮಾಡಬೇಕಾಗಿಲ್ಲ. ನೀವು ಭಜನೆ ಮಾಡಿದರೆ ದೇವರು ಬರ್ತಾನೆ ಅಲ್ಲಿಗೆ. ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ಅವನು ನೆರವೇರಿಸ್ತಾನೆ. ಹಾಗೆ ಆಗಲಿ. ನಿಮ್ಮ ಎಲ್ಲ ಅಪೇಕ್ಷೆಗಳು, ಎಲ್ಲ ಸಾತ್ವಿಕ ಸಂಕಲ್ಪಗಳು ಸಫಲವಾಗಲಿ, ಈಡೇರಲಿ. ಈ ಕ್ಷೇತ್ರಕ್ಕೆ ಅತಿಶಯವಾದ ವೈಭವ ಇನ್ನು ಮುಂದೆ ಬರುವ ದಿನಗಳಲ್ಲಿ ಬರಲಿ, ಇನ್ನೂ ಹೆಚ್ಚಿನ ವೈಭವ ಬರಲಿ. ನಿಮ್ಮ ಎಲ್ಲ ಕಷ್ಟಗಳಿಗೂ ರಾಮದೇವರು ಆಗಲಿ. ನಿತ್ಯದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ, ಅಥವಾ ಕೆಲವೊಮ್ಮೆ ಮಹಾ ಕಷ್ಟಗಳು ಬರ್ತವೆ ಜೀವನದಲ್ಲಿ, ದೊಡ್ಡ ಆಪತ್ತುಗಳು ಬರ್ತವೆ, ಅಂಥದ್ದು ಏನಿದ್ರು ಆ ಸಮಯಕ್ಕೆ ರಾಮದೇವರು ನಿಮಗೆ ಆಗಲಿ ಎಂಬುದಾಗಿ ನಾವು ನಿಮಗೆ ಆಶೀರ್ವಾದ ಮಾಡುವಂಥದ್ದು. ಹಾಗೆ ನಾಗರ ಸನ್ನಿಧಿ ಕೂಡ ಅಂತ. ನಾಗರ ಸನ್ನಿಧಿ ಹೇಗೆ ಅಂದರೆ, ಅದು ಹೆಡೆಯಲ್ಲಿ ವಿಷ, ಬಾಲದಲ್ಲಿ ಅಮೃತ. ಹಾಗಾಗಿ ರೂಢಿ ಇದೆ, ವಾಡಿಕೆ ಇದೆ. ನಾಗರ ವಿಗ್ರಹದಲ್ಲಿ ಬಾಲ ಭಿನ್ನ ಹಾಕಿ ಯಾವುದೇ ಕಾರಣಕ್ಕೂ ಅಂತ. ಯಾಕೆಂದರೆ ಅಮೃತ ಇರುವಂಥದ್ದು ಅಲ್ಲಿ, ಅಮೃತ ಇದೆ ಅಲ್ಲಿ. ಹಾಗಾಗಿ ಆ ನಾಗರ ಸನ್ನಿಧಿ ಕೂಡ ನಿಮ್ಮ ಬದುಕಿನ ವಿಷಯಗಳನ್ನು ಹೆಡೆಯಿಂದ ಸ್ವೀಕರಿಸಲಿ. ನಿಮ್ಮ ಜೀವನದಲ್ಲಿ ಏನೇನು ವಿಷಯ ಇದೆಯೋ, ಏನೇನು ದೋಷ ಇದೆಯೋ, ಏನೇನು ಕಷ್ಟ ಇದೆಯೋ, ಅದೆಲ್ಲವನ್ನು ತನ್ನ ಹೆಡೆಯಿಂದ ಸ್ವೀಕಾರ ಮಾಡಲಿ, ಬಾಲದಿಂದ ನಿಮಗೆ ಅಮೃತವನ್ನು ಕೊಡಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸ್ತೇವೆ. ಕೊನೆಯಲ್ಲಿ ಒಂದು ಶ್ಲೋಕವನ್ನು ಹೇಳಿ ಇದನ್ನು ಪರ್ಯವಸಾನ ಮಾಡ್ತೇವೆ. ಈ ಭಾವ ನಿಮಗಿರಲಿ. ಶ್ಲೋಕವನ್ನು ಕಲಿತರೆ ತುಂಬ ಸಂತೋಷವೇ. ಈ ಭಾವ ನಿಮಗೆ ಇರಲಿ. ರಾಮರಕ್ಷಾ ಸ್ತೋತ್ರದಲ್ಲಿ ಬರ್ತಕ್ಕಂಥದ್ದು ಇದು. ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು ಆಕರ್ಣ ಪೂರ್ಣ ಧನ್ವಾನವು ರಕ್ಷತಾ ರಾಮಲಕ್ಷ್ಮಣವು. ಅನೇಕರಿಗೆ ಈ ಶ್ಲೋಕ ನೀವು ಬರ್ಬೋದು, ಬರೆದಿದ್ರೆ ಕಲ್ತ್ಕೊಳ್ಳಿ ಇದನ್ನು. ಇದೊಂದು ಇದ್ರೆ ನಿಮಗೆ ಬೇರೆ ಏನೂ ಬೇಡ. ಅಗ್ರತಃ ಮುಂದೆ, ಪೃಷ್ಠತಶ್ಚೈವ ಹಿಂದೂ ಸಹ, ಪಾರ್ಶ್ವತಶ್ಚ ಆ ಕಡೆ ಈ ಕಡೆ ಪಕ್ಕದಲ್ಲಿ ಕೂಡ, ಮಹಾಬಲವು ಬಲಶಾಲಿಗಳಾಗಿರ್ತಕ್ಕಂಥ ರಾಮಲಕ್ಷ್ಮಣರು ಆಕರ್ಣ ಪೂರ್ಣ ಧನ್ಮಾನು, ಧನುಸ್ಸಿಗೆ ಹೆದೆಯೇರಿಸಿ ಬಾಣವನ್ನು ಹೂಡಿ ಸೆಳೆದು ಹಿಡಿದು ನಿಂತು ನಮ್ಮನ್ನು ರಕ್ಷಿಸಲಿ. ರಾಮಲಕ್ಷ್ಮಣರು ಧನುಸ್ಸಿಗೆ ಹೆದೆಯನ್ನು ಏರಿಸಿ ಬಾಣವನ್ನು ಹೂಡಿ ಆಕರ್ಣ ಪೂರ್ಣ ಧನ್ಮಾನು ಅಂದರೆ ಒಂದು ಕೈ ಹೀಗಿದ್ರೆ ಇನ್ನೊಂದು ಕೈ ಹಿಂದಕ್ಕೆ ಕಿವಿಯವರೆಗೆ ಬಂದಿದೆ ಅಂತ, ಸೆಳೆದಿದ್ದು. ಹಾಗೆ ಸಿದ್ಧನಾಗಿದ್ದಾರೆ ಅಂತ. ತನ್ನ ಭಕ್ತರ ಶತ್ರುಗಳ ಮೇಲೆ ಬಾಣ ಪ್ರಯೋಗ ಮಾಡೋದಕ್ಕೆ ರಾಮ ಸಿದ್ಧನಾಗಿದ್ದಾನೆ. ನಿಮಗೆ ಬರುವ ಕಷ್ಟಗಳೇನಿದೆ, ನಿಮಗೆ ಬರುವ ಆತಂಕಗಳೇನಿದೆ, ಅಲ್ಲಿ ರಾಮನ ಬಾಣಪ್ರಯೋಗ ಆಗುವಂಥದ್ದು, ಲಕ್ಷ್ಮಣನ ಬಾಣಪ್ರಯೋಗ ಆಗುವಂಥದ್ದು. ರಾಮ-ಲಕ್ಷ್ಮಣ ಎರಡೂ ಇದೆ ಇಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು, ಎರಡೂ ಸಾನ್ನಿಧ್ಯ ಇದೆ ಇಲ್ಲಿ ಅಂತ. ಹಾಗಾಗಿ ಹಿಂದೆ ಮುಂದೆ ಅಕ್ಕಪಕ್ಕಗಳಲ್ಲಿ ರಾಮ-ಲಕ್ಷ್ಮಣರು ಧನಸ್ಸನ್ನು ಹೆದೆಯೇರಿಸಿ ಬಾಣ ಹೂಡಿ ಕಿವಿಯವರೆಗೆ ಸೆಳೆದು ಹಿಡಿದು ನಿಂತು ನಮ್ಮನ್ನು ರಕ್ಷಣೆ ಮಾಡಲಿ ಸದಾ ಕಾಲವು. ಈ ಮಂತ್ರ ನಿಮ್ಮ ನಾಲಿಗೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಈ ಭಾವ ನಿರಂತರವಾಗಿದ್ದು ನಿಮ್ಮನ್ನು ಅದು ಕಾಯಲಿ. ನಿಮಗೆಲ್ಲ ಜೀವನದಲ್ಲಿ ಎಲ್ಲ ರೀತಿಯ ಶ್ರೇಯಸ್ಸು ಶುಭವಾಗಲಿ, ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.